ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾವೆಲ್ಲರೂ ಕೂಡ ಚೇತನ್ ಇನ್ ಪೋಸ್ಟ್ ಹಾಕಿದ ತಕ್ಷಣ ಅವ್ರ ಮನೆಗೆ ಹೋಗಿ, ಅಂದ್ರೆ ನಾವೆಲ್ಲರೂ ಕನ್ನಡ ಸಾಲ ಹಾಕೊಂಡಿದ ತಕ್ಷಣ ಎಲ್ಲರೂ ಕನ್ನಡದ ಪರವಾಗಿರ್ತಾರೆ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ. ಯಾಕೆ ಅಂದ್ರೆ ಚೇತನ್ ಅವರು ಕೆಲವೊಂದು ವಿಚಾರಗಳಲ್ಲಿ ಕನ್ನಡ ಕಾರ್ಯಕ್ರಮಗಳಿಗೆ ಬರ್ತಾ ಇದ್ರು. ಅದರಿಂದ ಅವನು ಒಬ್ಬ ಸ್ನೇಹಿತ ಅಂತ ಹೇಳಿ ತಿಳ್ಕೊಂಡು ಅವನ ಮನೆಗೆ ಹೋಗಿ, ಬೇಡ ಈ ರೀತಿ ಮಾಡಬೇಡ, ಇದು ಒಳ್ಳೇದಲ್ಲ, ತಾವು ಇನ್ನು ಬೆಳಿಬೇಕು, ಈ ರಾಜ್ಯದಲ್ಲಿ ಉಳಿಬೇಕು ಅಂದ್ರೆ ಎಲ್ಲರೂ ಸಹಕಾರ ಬೇಕು, ತಾವು ಒಂದು ಸಂಘಟನೆ ಕಟ್ಕೊಂಡು ಹೋರಾಟಗಾರರಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿ ಮನವರಿಕೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟ. ಅದಾದ ನಂತರ ಶಿವರಾಮೇಗೌಡರಣ್ಣ ಅವ್ರು ಬಂದ್ರು. ಮಾತಾಡಲೇಬೇಕಿತ್ತು, ಯಾಕಂದ್ರೆ ನಾನಿನ್ನ ಕಿರಿಯ ಯುವಕ ಇದ್ದೀನಿ, ನಾನು ಇನ್ನೂ ಸಾಕಷ್ಟು ಕಲಿಯೋದಿದೆ. ಆದ್ರೆ ದೊಡ್ಡವ್ರು ಬಂದು ಮಾತಾಡ್ಲಿಕ್ಕೆ ಅವ್ರಿಗೆ, ಯಾಕಂದ್ರೆ ಅಣ್ಣವರು ಬಗ್ಗೆ ಅಭಿಮಾನ, ಗೌರವ, ವಿಶ್ವಾಸ, ಅವ್ರ ಜೊತೆ ಹೋರಾಟ ಮಾಡಿದಂಥದ್ದು ನಾವೆಲ್ಲರೂ ಕೂಡ ನೋಡಿರೋದ್ರಿಂದ ಅವ್ರು ಮಾತಾಡಿರೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿ ನಾನು ವೇದಿಕೆ ಮುಖಾಂತರ ಕೇಳ್ತೀನಿ. ಆಮೇಲೆ ಚೇತನ್ ಅವ್ರ ಜೊತೆ ಏನು ಆ ದಲಿತ ಸಂಘಟನೆಗಳು ಜೊತೆಲಿ ಓಡಾಡ್ತಾ ಇದ್ದಾರೆ, ನಿಜವಾಗ್ಲೂ ಯಾರು ಕೂಡ ಸಾಕಷ್ಟು ಹಿರಿಯ ಹೋರಾಟಗಾರರು ಯಾರು ಇಲ್ಲ. ಅದು ಅವ್ನು ಬರೆದು ಹಾಕೊಂಡಿದ್ದಾನೆ. ಮಾವಳ್ಳಿ ಶಂಕರ್ ಅವ್ರ ಬಗ್ಗೆ ಹಾಕೊಂಡಿದ್ದಾನೆ, ಬಿ ಟಿ ನಲ್ತನಾಯ್ಕ ಅವ್ರ ಬಗ್ಗೆ ಹಾಕೊಂಡಿದ್ದಾನೆ, ಬೇರೆ ಬೇರೆ ಸಂಘಟನೆಗಳ ಬಗ್ಗೆ ಹಾಕೊಂಡಿದ್ದಾನೆ.